ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ಬಂದ್ಬಿಟ್ಟು ನನ್ನ ಮಗನ ಬರ್ತ್ಡೇ ಲಾಗ್ ಆಗಿರುತ್ತೆ. ಬರ್ತ್ಡೇ ದಿನದ ಲಾಗು ಅಂದ್ರೆ ಅವತ್ತಿನ ದಿನ ಏನೆಲ್ಲ ಆಯ್ತು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೆ ನಾನು 5:30ಗೆನೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 5:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಈಗ ಬಿಸಿನೀರು ಕುಡಿಯೋಣ ಅಂತೇಳಿ ಬಂದಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಒಂದು ಈ ರೀತಿಯಾಗಿ ಡ್ರಿಂಕ್ಸ್ ಕುಡಿಯೋ ಅಭ್ಯಾಸ, ಅಂದ್ರೆ ಜ್ಯೂಸು ಯಾವುದಾದ್ರೂ ಕುಡಿತಾ ಇದ್ದೆ. ಇವತ್ತು ಜನ ಇರೋದ್ರಿಂದ ಮಾಡ್ಕೊಳಕ್ ಟೈಮ್ ಇಲ್ಲ ಅಂತೇಳಿ ಬಿಸಿನೀರು ಮಾತ್ರ ಕುಡಿಯೋಣ ಅಂತೇಳಿ ಬಿಸಿನೀರು ಕುಡಿತಾ ಇದ್ದೀನಿ. ಇನ್ನು ಯಾರು ಎದ್ದಿಲ್ಲ, ಅಪ್ಪಾಜಿ ಒಬ್ರು ಎದ್ದಿದ್ದಾರೆ. ಅಂದ್ರೆ ಅತ್ತೆ ಮಾವ ಅಪ್ಪಾಜಿ ಎಲ್ಲರೂ ಇದ್ದಾರೆ. ಹಾಗಾಗಿ ನನ್ಗೆ ಅಪ್ಪಾಜಿಗೆ ಮಾತ್ರ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಳ್ತಾ ಇದ್ದೀನಿ. ಅಂದ್ರೆ ಡೈಲಿ ಏನಾದರೂ ಆಮ್ಲ ಜ್ಯೂಸು ಅಥವಾ ಕ್ಯಾರೆಟ್ ಜ್ಯೂಸು, ಕರ್ಬೇವಿನ ಜ್ಯೂಸು ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಅನ್ನ ತಗೊಳ್ತಾ ಇದ್ದೆ. ಬಟ್ ಇವತ್ತು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಬರೀ ವಾಟರ್ ಬಿಸಿನೀರನ್ನು ಕುಡಿದು ಬಂದಿದ್ದೀನಿ. ಅಂದರೆ ಅವ್ರಿಗೆ ಕಾಫಿ ಮಾಡಿಕೊಡ್ಬೇಕು. ಹಾಗಾಗಿ ಅಷ್ಟರಲ್ಲಿ ಹೊರಗಡೆ ಎಲ್ಲ ನೀಟಾಗಿ ಕಸ ಹೊಡ್ಕೊಂಡು ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕೋಣ ಅಂತ. ನೋಡಿ ಬೆಳಗ್ಗಿನ ವಾತಾವರಣ ಎಷ್ಟು ಕೂಲ್ ಆಗಿರುತ್ತೆ ಅಂತ. ನಮ್ಮನೆ ಹತ್ರ ಹಕ್ಕಿಗಳು ಚಿಲಿಪಿಲಿ ಕಲರವ ಸ್ವಲ್ಪ ಕೇಳಿಸ್ತಾ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಒಂಥರ ಮನ್ಸಿಗೆ ಹಿತ ಅನ್ಸುತ್ತೆ. ಬೆಳಗ್ಗೆ ಎದ್ದು ಒಂದ್ 10 ನಿಮಿಷ ಆ ಕಡೆಯಿಂದ ಈ ಕಡೆ ವಾಕ್ ಮಾಡ್ತೀನಿ. ಆಮೇಲೆ ಕಸನ ಹೊಡಿಯೋಂಥದ್ದು. ಹೊರಗಡೆ ತಣ್ಣಗಿರುತ್ತಲ್ವಾ, ಹೊರಗಡೆನೇ ಇರೋಣ ಅಂತ ಅನಿಸ್ತಾ ಇರುತ್ತೆ. ಇನ್ನ ಹೊರಗಡೆ ಎಲ್ಲ ಕಸ ಹೊಡೆದು ಎಲ್ಲ ನೀರೆಲ್ಲ ಹಾಕ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಹೊಸ್ಲೆಲ್ಲ ತೊಳೆದು ಹೊಸ್ಲಿಗೂ ಎಲ್ಲ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಈಗ ಒಳಗಡೆ ಬಂದಿದ್ದೀನಿ. ಕಾಫಿ ಮಾಡ್ತಾ ಇದ್ದೀನಿ. ಹೇಳಿದ್ನಲ್ವಾ, ಡಿಟಾಕ್ಸ್ ಡ್ರಿಂಕ್ಸ್ ಕುಡಿದ್ರೆ ಕಾಫಿ ಏನು ಕುಡಿಯಲ್ಲ. ಬಟ್ ಎಲ್ಲರೂ ಜನ ಇದ್ದಾಗ ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕಾಫಿ ಮಾಡಿದೆ. ನನಗೆ, ಹಸ್ಬೆಂಡ್ಗೆ, ಅತ್ತೆ ಮಾವ ಮತ್ತೆ ಅಪ್ಪಾಜಿ 5 ಜನಕ್ಕೂ ಕಾಫಿನೇ ಮಾಡಿ ಕೊಡ್ತಾ ಇದ್ದೀನಿ. ಇನ್ನು ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಟೆ, ಬಾದಾಮಿ ಹಾಲು. ಇನ್ನು ನನ್ನ ಮಗಳು ಎದ್ದಿಲ್ಲ. ನನ್ನ ಮಗ ಇದ್ದು ಕ್ರಿಕೆಟ್ಗೆ ಹೋಗ್ಬೇಕಲ್ಲ, ಹಾಗಾಗಿ ಕ್ರಿಕೆಟ್ ಕ್ಲಾಸ್ಗೆ ಹೋಗೋಕ್ಕೆ ಫ್ರೆಶ್ ಅಪ್ ಆಗ್ತಾ ಇದ್ದಾನೆ. ಅವನು ಸ್ನಾನಕ್ಕೆ ಹೋಗಿದ್ದಾನೆ. ಇನ್ನ ಕಾಫಿ ಕೊಡ್ತಾ ಇದ್ದೀನಿ ಎಲ್ರಿಗೂ. ಇನ್ನು ಅವರು ಕಾಫಿ ಕುಡಿದು ನಮ್ಮ ಮನೆಯವ್ರೂ ಅಷ್ಟೇ. ಇನ್ನು ನನ್ನ ಮಗನ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಇನ್ನು ಹೊರಟರು. ಹಂಗೆ ಹೋಗ್ತಾ ದೇವಸ್ಥಾನಕ್ಕೆ, ಅಂದರೆ ಬರ್ತಡೇ ದಿನ ಅಲ್ವಾ, ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಕ್ಲಾಸ್ಗೆ ಹೋಗಲಿ ಅಂತೇಳಿ ಕಳಿಸ್ತಾ ಇರೋವಂಥದ್ದು. ಅವನು ಬೆಳಗ್ಗೆನೇ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಿ ಹೊರಟಿದ್ದಾರೆ. ಹಾಕೊಂತೀನೋ ಬಾಯಪ್ಪ. ಬಾ ಹೋಗ್ತಾರೆ. ಚಿಕ್ಕ ಬ್ರಷ್ ಮಾಡ್ಬಾ. ಹಾಂ, ಫೋನ್ ಆಫ್ ಮಾಡು. ಆಫ್ ಮಾಡು ಫೋನು. ಅಮ್ಮ, ಫೋನ್ ಆಫ್ ಮಾಡು. ಪಪ್ಪಗೆ ಹೇಳ್ತೀನಿ ನೋಡಿ ಇವಾಗ. ಚಾರ್ಜರು ಇದು ತೆಗಿ. ಫೋನ್ ಆಫ್ ಮಾಡು. ಥೂ, ತಲೆ ಹಿಡಿಕ್ ಹಾಕ್ಕೊಂಡು ಇದು ಮಾಡ್ತಾರಮ್ಮ. ಎದ್ಬಾ ಬೇಗ. ಇನ್ನು ನಮ್ಮ ಅಕ್ಕನ ಮಗಳು ಒಬ್ಳಿದ್ದಾಳೆ. ನಮ್ಮ ಅತ್ತೆ, ನಮ್ಮ ಮಾವ, ಅಕ್ಕನ ಮಗಳು, ಅಪ್ಪಾಜಿ, ಅಮ್ಮ, ನಮ್ಮ ಅತ್ತೆ, ನಮ್ಮ ಮಾವ ಇಷ್ಟು ಜನ ಇದ್ರು. ಇನ್ನೆಲ್ರೂ ಊರಿಗೆ ಹೋದ್ರು. ಅಂದರೆ ನಮ್ಮ ನಾದಿನಿ ಮಕ್ಕಳು ಎಲ್ಲ ಕ್ಲಾಸ್ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ನನ್ನ ಮಗಳು ಬರ್ತಡೇ ಮುಗಿಸ್ಕೊಂಡು ಹೋದ್ರು ಅವರು. ಹೇಳಿದ್ವಲ್ಲ, ಬೆಳಗ್ಗೆನೆ ಎಲ್ಲ ವಾರ ಪೂಜೆ ನೆಲ ಎಲ್ಲ ಒರೆಸ್ಕೊಟ್ಟೆ. ನಮ್ಮ ಮನೆಯವ್ರು ಪೂಜೆ ಮಾಡಿ ಮಗ ಅವರು ಇಬ್ಬರು ಹೋದ್ರು. ಇನ್ನು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರು. ಇದು ಅಷ್ಟೇ, ದೇವಸ್ಥಾನ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ಅಂದರೆ ಬೆಳಗ್ಗೆನೆ ಮಾರ್ನಿಂಗ್ ಎದ್ದ ತಕ್ಷಣ ಮನೇಲಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಕ್ಲಾಸ್ಗೆ ಹೋಗು ಅಂತ ಹೇಳಿದೆ. ಬಟ್ ಅವರು ಬೇಗನೆ ಅರ್ಲಿ ಮಾರ್ನಿಂಗ್ ಅಲ್ವಾ, 7 o'clockಗೆ ಕ್ಲಾಸ್ ಇದೆ.
ಹಾಗಾಗಿ 6:30ಗೇನೋ ಹೊರಟು. 6:45 6:30 ಆಗಿತ್ತು ಅನ್ಕೊಂತೀನಿ. ಬೇಗನೆ ಹೋಗಿರೋದ್ರಿಂದ ಇನ್ನೂ ಬಾಗಿಲು ತೆಗ್ದಿರ್ಲಿಲ್ಲ ದೇವಸ್ಥಾನದ್ದು ಅಂತ ಹೇಳಿದ್ರು. ಹಾಗಾಗಿ ಒಂದೇ ಸರಿ ಕ್ಲಾಸ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದ್ರು. ಇನ್ನ ಬೆಳಗ್ಗೆ ತಿಂಡಿ ಏನು ಮಾಡಕ್ ಹೋಗ್ಲಿಲ್ಲ ನಾನು. ಅಂದ್ರೆ ನೆಕ್ಸ್ಟ್ ಡೇದೇನೆ ಸ್ವಲ್ಪ ಅಂದ್ರೆ ಪ್ರಿಯಾಂಕಾ ಇದು ಪನ್ನೀರ್ ಬಿರಿಯಾನಿ ಮಾಡಿದ್ಲು ಅಲ್ಲಿ ಮನೇಲಿ. ಪನ್ನೀರ್ ಬಿರಿಯಾನಿ ಮಾಡಿದ್ಲು. ನಮ್ಮ ಮಾವ ಮಕ್ಕಳು ಅಲ್ಲೇ ತಿನ್ಕೊಂಡ್ರು. ನಮ್ಮ ಅತ್ತೆ ಮಾತ್ರ ಬೇಡ ಅಂದ್ರು. ಹಾಗಾಗಿ ನನ್ಗೆ ನಮ್ಮ ಅತ್ತೆಗೆ ಅಂತ ಹೇಳ್ಬಿಟ್ಟು ರಾತ್ರಿ ಸಾಂಬಾರ್ ಇತ್ತು ಸ್ವಲ್ಪ. ಅದಕ್ಕೇನೆ ಇಬ್ರು ಲೈಟಾಗಿ ಸ್ವಲ್ಪ ಮುದ್ದೆ ಮಾಡ್ಕೊಂಡಿದ್ವಿ. ಮುದ್ದೆ ಊಟ ಮಾಡಿ ಇನ್ನು ರಾತ್ರಿ ಸ್ವಲ್ಪ ಅನ್ನ ಇತ್ತಲ್ವಾ, ಹಾಗಾಗಿ ಮುದ್ದೆನೆ ಊಟ ಮಾಡಿದ್ವಿ ಬೆಳಗ್ಗೆನೆ ಟಿಫನ್ಗೆ. ಹಾಗಾಗಿ ಟಿಫನ್ ಏನು ರಿಸ್ಕ್ ಇರ್ಲಿಲ್ಲ. ಪೂಜೆ ಎಲ್ಲ ಮಾಡ್ಕೊಂಡು ಇಷ್ಟೆಲ್ಲ ಪ್ರಿಪೇರ್ ಆದ್ವಿ. ಹಾಗಾಗಿ ಒಂದೇ ಸರಿ ಬಿರಿಯಾನಿ ಮಾಡ್ಬಿಡೋಣ ಅಂತೇಳಿ ಪೂಜೆನೂ ಮನೇಲಿ ಬೇಗ ಮುಗಿಸಿದ್ದೆ ಅಲ್ವಾ, ಹಾಗಾಗಿ ದೇವ್ರ ಬಾಗ್ಲು ಹಾಕ್ಬಿಟ್ಟು ಇನ್ನ ನಾನು ನಾನ್ ವೆಜ್ ಮಾಡೋಣ ಅಂತೇಳಿ ಸಿಂಪಲ್ ಆಗಿ ಒಂದು ಬಿರಿಯಾನಿ ಮತ್ತೆ ಶೇರ್ವ ಮಾಡ್ಕೊಣ ಅಂತೇಳಿ ಚಿಕನ್ದು. ಹಾಗಾಗಿ ಚಿಕನ್ ಬಿರಿಯಾನಿ ಮಾಡೋಣ ಅಂತೇಳಿ ಮಾಡ್ತಾ ಇರೋವಂಥದ್ದು. ಫಸ್ಟ್ ದಪ್ಪ ಸೈಜಿಂದ ಒಂದು 3-4 ಈರುಳ್ಳಿನ ತಗೊಂಡ್ಬಿಟ್ಟು ಉದ್ದುದ್ದ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಕೊಂಡು ಅದನ್ನ ಬ್ರೌನ್ ಕಲರ್ ಬರೋ ತನಕ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಯ್ನು ಈರುಳ್ಳಿನ ಈರುಳ್ಳಿನ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಚಿಕನ್ ಅಷ್ಟೇ 3 kg ಚಿಕನ್ ಇತ್ತು. ಅದರಲ್ಲಿ 1.5 kg ಚಿಕನ್ ಅಷ್ಟು ನಾನು ಇಲ್ಲಿ ಚಿಕನ್ ತಗೊಂಡಿದ್ದೀನಿ. 1.5 kg ಬಿರಿಯಾನಿಗೆ ಮಾಡೋದಕ್ಕೆ ತಗೊಂಡಿದ್ದೀನಿ. ಇನ್ನು 1.5 kg ಇದಕ್ಕೆ ತಗೊಂಡಿದ್ದೀನಿ ಶೇರ್ವ ಮಾಡೋದಕ್ಕೆ. ಇಲ್ಲಿ ಚಿಕನ್ನ ಒಂದು 2-3 ಸಲ ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 10 ರೂಪಾಯಿದು ಪ್ಯಾಕೆಟ್ ಬರುತ್ತಲ್ವ ಅದು ಹಾಕಿ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ. ಇಲ್ಲಿ 1.5 kg ಆಗಿರೋದ್ರಿಂದ ಒಂದು ಪೂರ್ತಿ ಹಾಕಿದ್ದೀನಿ. 1-3 ಸ್ಪೂನ್ ಅಷ್ಟು ಚಿಕನ್ ಮಸಾಲ ಖಾರದ ಪುಡಿನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು ತೇಜು ಇದು ಬರುತ್ತಲ್ವ 10 ರೂಪಾಯಿದು ಚಿಕನ್ ಮಸಾಲ, ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ, ಜೊತೆಗೆ ಸ್ವಲ್ಪ ಕಸ್ತೂರಿ ಮೇಥಿನ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡೆ. ಜೊತೆಗೆ ಸ್ವಲ್ಪ ಪುದೀನ, ಕೊತ್ತಂಬರಿ ಇಷ್ಟನ್ನು ಹಾಕ್ಬಿಟ್ಟು ಜೊತೆಗೆ ಈಗ ಮೊಸರನ್ನ ಸೇರಿಸ್ತಾ ಇದ್ದೀನಿ. ಮೊಸರು ಸೇರ್ಸೋದ್ಕಿಂತ ಮುಂಚೆ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈಗ ಈರುಳ್ಳಿನ ಏನು ಜಾಸ್ತಿ ಸೇರ್ಸೋಕೆ ಹೋಗ್ಬೇಡಿ, ಸ್ವಲ್ಪ ಸೇರಿಸ್ಕೊಳ್ಳಿ, ಇಲ್ಲಾಂದ್ರೆ ಸ್ವೀಟ್ನೆಸ್ ಬಂದ್ಬಿಡುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋವಂಥದ್ದು. ಅಂದರೆ ಸ್ವಲ್ಪ ಅರ್ಧ kgದಷ್ಟೇ ಮಾಡ್ತಾ ಇದ್ದೆ, ನಮಗೆ ಅಲ್ವಾ ಅರ್ಧ kg 1 kg ಲಾಸ್ಟ್ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಿ. ಹೇಗೆ ಬರುತ್ತೋ ಏನೋ ಅನ್ನೋ ಭಯದಲ್ಲೇ ಮಾಡಿದೆ, ಬಟ್ ತುಂಬ ಅಂದರೆ ತುಂಬಾನೇ ಚೆನ್ನಾಗಾಗಿತ್ತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅಂದರೆ ಮಾಡ್ತಾ ಇದ್ದೀನಿ, ಇದೇನು ಫಸ್ಟ್ ಟೈಮ್ ಅಲ್ಲ ಬಿರಿಯಾನಿ ಮಾಡ್ತಾ ಇರೋದು, ಬಟ್ ಈ ರೀತಿ ಜಾಸ್ತಿ ಕ್ವಾಂಟಿಟಿಲಿ ಮಾಡಿರಲಿಲ್ಲ. 1.5 kg ಚಿಕನ್ಗೆ ನಾನು 3/4 ಲೀಟರ್ ಅಷ್ಟು ಮೊಸರನ್ನ ತಗೊಂಡಿದ್ದೀನಿ. ಅಂದರೆ 1/2 ಲೀಟರ್ದು ಪೂರ್ತಿ ಕಟ್ ಮಾಡಾಕೊಂಡೆ. ಇನ್ನು 1/2 ಲೀಟ್ರಲ್ಲಿ ಒಂದು ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. ಅಲ್ಲಿಗೆ 3/4 ಭಾಗ ಹಾಕ್ಕೊಂಡಿದ್ದೀನಿ. 1 ಲೀಟ್ರಲ್ಲಿ 3/4 ಲೀಟರ್ ಅಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು 6-7 ಹಸಿಮೆಣ್ಸಿಕಾಯಿನ ಕಟ್ ಮಾಡಿಲ್ಲ, ಹಾಗೇನೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ಈಗ ಈರುಳ್ಳಿ ಫ್ರೈ ಮಾಡೋದಕ್ಕೆ ಬಳಸ್ಕೊಂಡಿದ್ವಲ್ಲ ಎಣ್ಣೆ, ಅದೇ ಎಣ್ಣೆನ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೈ ಮಾಡ್ಕೋಬೇಕು ಅನ್ನೋದೇ ಬರುತ್ತೆ. ಇಷ್ಟನ್ನು ಹಾಕಿ ಮೊಸರು ಅದು ಒಂದು ಸ್ವಲ್ಪ ಇದಿರುತ್ತಲ್ವಾ, ಆ ಥರ ಇರಬಾರ್ದು, ಅಂದರೆ ಓಡೋಡಕ್ಕಾಗಿರುತ್ತಲ್ವ, ಇದು ಕ್ರೀಮಿಯಾಗಿ ಚೆನ್ನಾಗಿ ಆಗಬೇಕು. ಅಲ್ಲಿ ತನಕ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ತುಂಬ ಚೆನ್ನಾಗಾಗುತ್ತೆ ಇದು. ಅಂದರೆ ಪೀಸಲ್ಲಿ ಬಿರಿಯಾನಿಲಿ ಪೀಸು ಈ ರೀತಿಯಾಗಿ ಕಲಸಿಡೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ. ಅಂದರೆ ಮಾಮೂಲಿಯಾಗಿ ಅವಾಗಲೇ ಒಗ್ಗರಣೆ ಹಾಕಿ ಅವಾಗಲೇ ಮಾಡಿದ್ರೆ ಸಪ್ಪೆ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬರಲ್ಲ. ಈ ರೀತಿಯಾಗಿ ಕಲಸಿಟ್ಟು ನೋಡಿ ಎಷ್ಟು ರುಚಿಯಾಗಿರುತ್ತೆ ಬಿರಿಯಾನಿಯಲ್ಲಿ ಪೀಸು ಅಂತೇಳಿ. ಸಖತ್ತು ಟೇಸ್ಟಿಯಾಗಿ ಬರುತ್ತೆ. ಮಾಡೋ ವಿಧಾನವೂ ಕೂಡ ತುಂಬ ಸುಲಭನೇ ಅಂತ ಹೇಳ್ಬೋದು. ಅದನ್ನು ಮಾಡಿ ನೀವು ಫ್ರಿಜ್ಜಲ್ಲಿ ಸಹ ಇಟ್ಕೋಬೋದು, ಬಟ್ ನಾನು ಫ್ರಿಜ್ಜಲ್ಲಿ ಹೂವು ಎಲ್ಲ ಇಡ್ತೀನಿ, ಪೂಜೆಗೆ ಸಂಬಂಧಪಟ್ಟಿರೋ ವಸ್ತುಗಳು, ತುಪ್ಪ ಅದೆಲ್ಲ ಇಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನಾನ್ ವೆಜ್ ಏನು ಫ್ರಿಜ್ಜಲ್ಲಿ ಇಡಲ್ಲ. ಹಾಗಾಗಿ ಒಂದು 1 ಅವರ್ ಹಾಗೇ ಸೈಡಲ್ಲೇ ಇಟ್ಟಿದ್ದೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ನೆಂದಿದೆ ಚಿಕನ್. ಹಾಗಾಗಿ ಈಗ ಒಂದು ದೊಡ್ಡದೊಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಸ್ವಲ್ಪ ತುಪ್ಪನೇ ಸೇರಿಸ್ಕೊಂಡಿದ್ದೀನಿ. ಅಂದರೆ ನೀವು ಎಣ್ಣೆ ಸಹ ಸೇರಿಸ್ಬೋದು ಅಥವಾ ತುಪ್ಪನೂ ಸಹ ಸೇರಿಸ್ಬೋದು. ಇಲ್ಲಿ ಸ್ವಲ್ಪ ನಾನು ಫಾಸ್ಟಾಗೇ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ, ವಿಡಿಯೋ ಲೆಂತ್ ಆಗುತ್ತೆ ಅಂತ. ನೋಡಿ ಈಗ ತುಪ್ಪ ಹಾಕಿಟ್ಟಿದ್ನಲ್ಲ, ಅದಕ್ಕೆ ಕಲಸಿಟ್ಟಿರೋಂಥ ಪ್ರಮಾಣದ ಚಿಕನನ್ನು ಪೂರ್ತಿಯಾಗಿ ಹಂಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ನಾನು ಒಗ್ಗರಣೆಗೆ ಈರುಳ್ಳಿ ಏನನ್ನೂ ಬಳಸಿಲ್ಲ.
ತುಪ್ಪ ಹಾಕ್ಬಿಟ್ಟು ಡೈರೆಕ್ಟ್ ಆಗಿ ನಾನಿಲ್ಲಿ ಇದನ್ನ ಚಿಕನ್ ಅನ್ನ ಹಾಕೊಳ್ತಾ ಇರೋದು. ನೀವು ಬೇಕಿದ್ರೆ ಸ್ವಲ್ಪ ಸೋಂಪು ಅಥವಾ ಕಸ್ತೂರಿ ಮೇಥಿನ ಸೇರಿಸ್ಕೋಬಹುದು. ಬಟ್ ಎಲ್ಲ ಇದರಲ್ಲೇ ಹಾಕಿರೋದ್ರಿಂದ ಅವಶ್ಯಕತೆ ಇಲ್ಲ. ಇಷ್ಟನ್ನೇ ಹಾಕಿ ಸಹ ನೀವು ಮಾಡ್ಬೋದು. ಇಲ್ಲಿ ನಾನು ಅಲ್ಲಿ ಮಿಕ್ಸ್ ಮಾಡೋದಕ್ಕೆ ಆಯಿಲ್ ಬಳಸಿದ್ದೆ ಅಲ್ವಾ, ಹಾಗಾಗಿ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ತುಪ್ಪನ ಬಳಸ್ಕೊಂಡಿದ್ದೀನಿ. ಈ ಕಡೆ ನೋಡಿ, ಅದು ಚಿಕನ್ ಕಲಸಿಟ್ಟು ನೆನೆಯೋಷ್ಟರಲ್ಲಿ ನಾನು ಚಿಕನ್ ಸೇರ್ವನ ರೆಡಿ ಮಾಡ್ಕೊಂಡೆ. ಬಟ್ ಅದು ರೆಸಿಪಿಯನ್ನು ನಾನು ತೋರ್ಸೋದಕ್ಕೆ ಹೋಗ್ಲಿಲ್ಲ. ಮಾಮೂಲಿ ಚಿಕನ್ ಸಾಂಬಾರ್ ಮಾಡ್ತೀರಲ್ಲ ಅದೇ ಥರನೇ ಸ್ವಲ್ಪ ನೀರಾಗಿ ಮಾಡಿರೋವಂಥದ್ದು. ಅಂದರೆ ಬಿರಿಯಾನಿಗಲ್ವಾ, ಹಾಗಾಗಿ ಸ್ವಲ್ಪ ಥಿಕ್ನೆಸ್ ಇಲ್ಲ, ನೀರಾಗಿ ಮಾಡ್ಕೊಂಡಿದ್ದೀನಿ. ಇನ್ನು ಸೇರ್ವ ರೆಡಿಯಾಗಿದೆ, ಮುಕ್ಕಾಲು ಭಾಗ ಬೆಂದಿದೆ. ಇನ್ನು ಚಿಕನ್ನು ಅಷ್ಟೇ, ಅದನ್ನು ಅಷ್ಟೇ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ. 1.5 kg ಚಿಕನ್ನಿಗೆ 1.5 kg ಅಷ್ಟು ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ. ನೋಡಿ, ಚಿಕನ್ನು ಈ ರೀತಿಯಾಗಿ ನೀರು ಬಿಡುತ್ತೆ ಫ್ರೈ ಮಾಡ್ತಾ ಮಾಡ್ತಾ. ಈಗೇನೆ ನೀವು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ನೀರು ಬಿಡಬೇಕು. ಅಂದರೆ ಡ್ರೈ ಆಗಿ ಒಂದು ಸ್ವಲ್ಪ ಥಿಕ್ನೆಸ್ ಆಗಿತ್ತು ಅಂದರೆ ಒಂದು ಸ್ವಲ್ಪ ಡ್ರೈ ಅನಿಸುತ್ತೆ ಬಿರಿಯಾನಿ. ಸ್ವಲ್ಪ ನೀರಿನ ಅಂಶ ಇದ್ದರೆ ಸ್ವಲ್ಪ ನೀರೆಲ್ಲ ಹೀರ್ಕೊಂಡು ಚೆನ್ನಾಗಾಗುತ್ತೆ. ಸ್ವಲ್ಪ ಜ್ಯೂಸಿ ಥರ ಬರುತ್ತೆ. ಇಲ್ಲಾಂದರೆ ಒಣ ಅದು ಒಂದು ಸ್ವಲ್ಪ ಡ್ರೈ ಥರ ಬರುತ್ತೆ ರೈಸು. ಹಾಗಾಗಿ ಸ್ವಲ್ಪ ನೀರಾಗೇನೆ ಇರಬೇಕು. ಈ ಕಡೆ ಬಿಸಿನೀರು ಇಟ್ಟಿದ್ದೆ ಅನ್ನ ಮಾಡ್ಕೊಳ್ಳೋದಕ್ಕೆ. ನೀರಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೆ. ಜೊತೆಗೆ ಪಲಾವ್ ಎಲೆ ಅದನ್ನೆಲ್ಲನೂ ಇವಾಗ ಸೇರಿಸ್ತೀನಿ ನಾನು ಅಕ್ಕಿ ತೊಳೆದು ಹಾಕಿದ್ಮೇಲೆ. ಅದು ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ ಇಲ್ಲಿ. ನೋಡಿ, ಬಾಸುಮತಿ ರೈಸನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ನೀರು ಕಾದ್ಮೇಲೆ ನಾನು ನೀರು ಎಣ್ಣೆ ಕುದಿಯೋದಕ್ಕೆ ಇಟ್ಟಿದ್ದೆ ಅಲ್ವಾ, ಅದು ಸ್ವಲ್ಪ ಕುದಿ ಬಂದಮೇಲೆ ಅಕ್ಕಿನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿಟ್ಟಿದ್ದೀನಿ. ಜೊತೆಗೆ ಸ್ವಲ್ಪ ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಹಾಕಿದ್ದೆ. ಅದು ಸ್ವಲ್ಪ ಮಿಸ್ ಆಗಿದೆ ಇದರಲ್ಲಿ. ಈ ಕಡೆ ನೋಡಿ, ಈ ರೀತಿಯಾಗಿ ಇದು ಬಿರಿಯಾನಿದು ಈ ರೀತಿಯಾಗಿ ಎಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ. ಅಂದರೆ ಚಿಕನ್ ಆಲ್ಮೋಸ್ಟ್ ಬೆಂದಿದೆ, ಎಲ್ಲ ಆಗಿದೆ. ಈ ಟೈಮಲ್ಲಿ ನೀವು ಬೇಕಿದ್ರೆ ಸ್ವಲ್ಪ ಉಪ್ಪು ಖಾರ ನೋಡ್ಕೋಬೋದು. ಬೇಕಂದರೆ ಸ್ವಲ್ಪ ಖಾರ ಏನಾದರೂ ಉಪ್ಪು ಸೇರಿಸ್ಕೊಳ್ಳೋದಾದರೆ ಸೇರಿಸ್ಕೋಬೋದು. ಇಲ್ಲಿ ರೈಸ್ಗೂ ಉಪ್ಪು ಹಾಕಿರ್ತೀವಿ, ಹಾಗಾಗಿ ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇಷ್ಟು ಹಾಕಿ ಈಗ ಅನ್ನನೂ ಸಹ, ಇದು ಪೂರ್ತಿಯಾಗಿ ಬೇಯಬಾರ್ದು ಅನ್ನ, ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕು, ಪೂರ್ತಿಯಾಗಿ ಆಗಬಾರ್ದು. ಇನ್ನು ದಮ್ ಕಟ್ತೀವಲ್ಲ ಅಲ್ಲಿ ಚೆನ್ನಾಗಾಗುತ್ತೆ ಬಿರಿಯಾನಿ. ಅಂದರೆ ರೈಸ್ ಪೂರ್ತಿಯಾಗಿ ಆಗುತ್ತೆ. ಇಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು, ಅರ್ಧಕ್ಕಿಂತ ಜಾಸ್ತಿ ಸ್ವಲ್ಪ ಬೆಂದಿದೆ ಅನ್ಬೇಕಾದ್ರೆ ನೀವು ನೀರನ್ನು ಬಸ್ಕೊಬಿಡ್ಬೇಕು. ಹೇಳಿದ್ನಲ್ವ, ಚಕ್ಕೆ ಲವಂಗ ಅದೆಲ್ಲ ಹಾಕಿದ್ದೆ ಫ್ಲೇವರ್ಗೆ ಅಂತ ರೈಸ್ಗೆ. ನೋಡಿ, ಈ ರೀತಿಯಾಗಿ ಅನ್ನನ ಬಸ್ದು ಇಟ್ಕೊಂಡಿದ್ದೀನಿ. ಈಗ ಜೊತೆಗೆ ಇಲ್ಲಿ ನೋಡಿ ಆಗಿದೆ. ಅಂದರೆ ನೀವು ಈ ಕಡೆ ಚಿಕನ್ ಮಾಡೋಕೆ ಇಟ್ಕೊಂಡು ಆ ಕಡೆ ರೈಸ್ಗೆ ಇಟ್ಕೊಂಡ್ರೆ ಆರಾಮ್ಸೆ ಆಗುತ್ತೆ. ಅಂದರೆ ಬೇಗನೆ ಆಗುತ್ತಲ್ವ, ಹಾಗಾಗಿ ಈಗ ಅದರಲ್ಲಿ ಸ್ವಲ್ಪ ಒಂದು ಅರ್ಧದಷ್ಟು, ಅರ್ಧನೂ ಅಲ್ಲ, ಸ್ವಲ್ಪ ಭಾಗದಲ್ಲಿ ನಾನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ರೈಸನ್ನು ಸೇರಿಸ್ಕೊಡೋ ಅಂಥದ್ದು. ಅಂದರೆ ಈಗ ಮುಕ್ಕಾಲು ಭಾಗ ಬೆಂದಿತ್ವಲ್ವ, ಆ ಅನ್ನನ ಇದಕ್ಕೆ ಸೇರಿಸ್ಕೊಳ್ತೀನಿ. ಒಂದು ಲೇಯರು ರೈಸನ್ನು ಈ ರೀತಿಯಾಗಿ ಹಾಕ್ಕೊಳ್ತೀನಿ ನೋಡಿ. ಈ ರೀತಿಯಾಗಿ ಇದು ಮಾಮೂಲಿ ರೈಸಲ್ಲೂ ಸಹ ಮಾಡ್ಕೋಬೋದು. ಬಟ್ ಈ ಥರ ಈ ಬಿರಿಯಾನಿ ರೈಸು ಅಥವಾ ಈ ಥರ ಬಾಸುಮತಿ ರೈಸಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಮಗ ಇದನ್ನು ತುಂಬ ಇಷ್ಟಪಟ್ಟು ಕೇಳ್ದ, ಮಮ್ಮಿ ಮಾಡಿಕೊಡು ಅಂತ. ಒಂದು ವೀಕ್ ಇದ್ದ ಕೇಳ್ತಾನೆ ಇದ್ದ. ಹಾಗಾಗಿ ಒಂದೇ ಸರಿ ನಿನ್ನ ಬರ್ತಡೇಗೆ ಮಾಡ್ತೀನಿ ಚಿನ್ನಿ ಅಂತ ಹೇಳ್ಬಿಟ್ಟು ಮಾಡಿರಲಿಲ್ಲ. ಈಗ ಮಾಡ್ತಾ ಇರೋಂಥದ್ದು. ಈಗ ಫಸ್ಟು ಒಂದು ಲೇಯರು ಈ ರೀತಿಯಾಗಿ ರೈಸ್ ಹಾಕ್ಕೋಬೇಕು ಪೂರ್ತಿಯಾಗಿ. ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇದು ದಮ್ ಕಟ್ತೀವಲ್ವಾ, ಇಲ್ಲಿ ನಾನು ಫುಡ್ ಕಲರ್ ಬಳಸ್ತಾ ಇದ್ದೀನೋ, ಇದು ಆಪ್ಷನಲ್ಲು. ಬಳಸಿದ್ರೆ ಬಳಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆರೋಗ್ಯ ದೃಷ್ಟಿಯಿಂದ ಇದು ಒಳ್ಳೇದಲ್ಲ ಫುಡ್ ಕಲರ್ ಬಳಸೋದು. ಖಂಡಿತವಾಗ್ಲೂ ಇದನ್ನ ನಾನು ಹಾಕಿ ಅಂತ ಇದು ಹೇಳೋದಿಲ್ಲ. ಬಟ್ ಮಕ್ಕಳ ಆಸೆ ಕಲರ್ಫುಲ್ ಆಗಿರೋದು ಮಾಡ್ಕೊಡು ಮಮ್ಮಿ, ಕಲರ್ ಬಿರಿಯಾನಿ ಅಂತ ಕೇಳಿದ್ನಲ್ವ, ಹಾಗಾಗಿ ಮಾಡಿದ್ದೀನಿ ಅಷ್ಟೇ. ಫುಡ್ ಕಲರ್ ಅವಾಯ್ಡ್ ಮಾಡಿದ್ರೇ ಒಳ್ಳೇದು. ಬಟ್ ಯಾವತ್ತೋ ಒಂದಿನ ತಿನ್ನೋದ್ರಿಂದ ಏನೂ ಆಗಲ್ಲ ಅಲ್ವಾ. ಹಾಗಾಗಿ ನಾನಿಲ್ಲಿ 3 ಕಲರ್ ಬಳಸಿದ್ದೀನಿ ಫುಡ್ ಕಲರು. ಒಂದು ಗ್ರೀನು, ಮತ್ತು ಯೆಲ್ಲೋ, ಮತ್ತು ರೆಡ್ಡು. ಈ 3 ಕಲರನ್ನು ಬಳಸಿ ಮೇಲೆ ಅದನ್ನು ಕಲರನ್ನು ಹಾಕ್ಬಿಟ್ಟು ಮೇಲ್ಗಡೆ ಮತ್ತೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಸೇರಿಸ್ಬಿಟ್ಟು ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಬಿಟ್ಟು ಮತ್ತೆ ಮೇಲ್ಗಡೆ ಇನ್ನು ಮಿಕ್ಕಿರುವಂಥ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ. ಅಂದರೆ ತುಪ್ಪ ಹಾಕೋದ್ರಿಂದ ಡ್ರೈನೆಸ್ ಅನ್ಸಲ್ಲ, ಅಂದರೆ ಚೆನ್ನಾಗಿ ಬರುತ್ತೆ, ಘಮನೂ ಚೆನ್ನಾಗಿ ಬರುತ್ತೆ, ರೈಸೂ ಚೆನ್ನಾಗಾಗುತ್ತೆ. ಇನ್ನು ಮೇಲ್ಗಡೆ ರೈಸ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ತೆಗೆದಿಟ್ಕೊಂಡಿದ್ನಲ್ವ ಸ್ವಲ್ಪ ಚಿಕನ್
ಗ್ರೇವಿದು ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮೇಲೆ. ಸೇರಿಸ್ಬಿಟ್ಟು ಮಿಕ್ಕಿರೋಂಥ ರೈಸನ್ನು ಪೂರ್ತಿ ಮೇಲ್ಗಡೆ ಮತ್ತೆ ಹಾಕ್ಕೊಂಡೆ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಎಲ್ಲ ಕಡೆನೂ ರೈಸ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಹಾಗಾಗಿ ಒಂದು ಅರ್ಧ ಕೆಜಿ ಅಷ್ಟು ಮಾಡ್ತೀರಾ ಅಂದರೆ ಅದೇನು ಜಾಸ್ತಿ ಕ್ವಾಂಟಿಟಿ ಇರಲಿಲ್ಲ, 1 ಲೇಯರ್ ಹಾಕ್ಬಿಟ್ರು ಚೆನ್ನಾಗಾಗುತ್ತೆ. ಬಟ್ ಜಾಸ್ತಿ ಮಾಡ್ಬೇಕಾದ್ರೆ ಈ ರೀತಿ 2 ಲೈನು 3 ಲೈನು 3 ಸ್ಟೆಪ್ 2 ಸ್ಟೆಪ್ ಈ ರೀತಿ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಮೇಲೆ ಫಸ್ಟ್ ಏನು ಪ್ರೊಸೀಸ್ ಮಾಡಿದ್ವು ಅದೇ ರೀತಿ ಮೇಲ್ಗಡೆನೂ ಅಷ್ಟೇ ಕಲ್ಲರು ಮತ್ತು ಈರುಳ್ಳಿ ಮತ್ತು ಒಂದು 2-3 ಸ್ಪೂನು ತುಪ್ಪ, ಮೇಲ್ಗಡೆ ಬೇಕಿದ್ರೆ ನೀವು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೋಬೋದು. ಇಷ್ಟನ್ನು ಹಾಕಿ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಟೈಟಾಗಿ ದಮ್ ಕಟ್ಟಬೇಕು. ಅಂದರೆ ಬೇರೆಯವರೆಲ್ಲ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಗೋಧಿ ಹಿಟ್ಟಲ್ಲೆಲ್ಲ ಕಲಸಿ ಇದು ಮಾಡ್ತಾರೆ, ಬಟ್ ಅದೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ. ಈ ರೀತಿಯಾಗಿ ಒಂದು ಕುಟ್ಟಣೆ ಬರುತ್ತಲ್ವ ಅದನ್ನು ಇಟ್ಟಿದ್ದೀನಿ ನಾನು. ಟೈಟಾಗಿ ಇಟ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಮಿನಿಮಮ್ ಒಂದು 15 ನಿಮಿಷ 10ರಿಂದ ಒಂದು 15 ನಿಮಿಷ ಬೇಯಿಸ್ಕೋಬೇಕು. ಬೆಂದಿರುತ್ತೆ ಬಟ್ ಅದೆಲ್ಲ ಚೆನ್ನಾಗಿ ಹಿಡಿಬೇಕಲ್ಲ ಉಪ್ಪು ಖಾರ ಎಲ್ಲ, ಹಾಗಾಗಿ ಅಷ್ಟು ಇದು ಮಾಡಿಕೊಂಡ್ರೆ ಸಾಕು. ಇನ್ನು ಆ ಕಡೆ ಸೈಡ್ ಬಿರಿಯಾನಿ ಎಲ್ಲ ರೆಡಿ ಆಯಿತು. ಇನ್ನು ಅಡುಗೆದೇನು ರಿಸ್ಕ್ ಇಲ್ಲ. ಇನ್ನು ಸೇರ್ವನೂ ರೆಡಿ ಇದೆ ಅಲ್ವಾ, ಬಿರಿಯಾನಿ ಸೇರ್ವ ರೆಡಿ ಇದೆ. ಈರುಳ್ಳಿ ಮತ್ತು ಇನ್ನು ಸೌತೆಕಾಯಿ ಎಲ್ಲನೂ ಹೆಚ್ಚಿಟ್ಟಿದ್ದೀನಿ. ಇನ್ನು ಜೊತೆಗೆ ನನ್ನ ಮಗನೂ ಸಹ ರೆಡಿ ಮಾಡಿದೆ. ಬೇಡ ಬೇಡ ಇಸ್ಕೊಬೇಡ ಚಿನಿ, ಬೇಡ ಹ್ಯಾಪಿ ಬರ್ತ್ಡೇ ಟು ಯು. ವಿಡಿಯೋನ ಆಫ್ ಮಾಡಿದೆ. ಸುಡ್ತಾ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ನಿಹಾಲ್, ಹ್ಯಾಪಿ ಬರ್ತ್ಡೇ ಟು ಯು. ಹೇಳ್ರಂದ್ರೆ ಎಲ್ಲ ಬಾಯಿಗೆ ಏನಿಲ್ಲ, ಎಲ್ಲ ಕೇಕಿನ ಮೇಲೆ ಐತೆ ದ್ಯಾಸ. ಒಬ್ರನ್ನ ಹೇಳ್ತಾ ಇದ್ದಾರೆ. ಇನ್ನು ನನ್ನ ಮಗನ ಬರ್ತಡೇ ಅಷ್ಟೇ ಸಿಂಪಲ್ ಆಗಿ ಮಾಡಿದ್ವಿ. ಅಂದರೆ ನೈಟ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಅಪ್ಪಾಜಿ ಅಮ್ಮ ಊರಿಗೆ ಹೋಗ್ಬೇಕು ಅಂದರು. ಅಂದರೆ ಬೇಗನೆ ಬಂದಿದ್ರಲ್ವ ಅಮ್ಮ, ಹಾಗಾಗಿ ನಾವು ಊರಿಗೆ ಹೋಗ್ತೀನಿ ಅಂದ್ರಲ್ವ, ಹಾಗಾಗಿ ಬೇಗನೆ ಅಂದರೆ ಒಂದು 11:30 12 ಗಂಟೆನೂ ಆಗಿತ್ತು. 12 ಗಂಟೆ ಒಳಗಡೆನೆ ಕೇಕ್ ಕಟ್ ಮಾಡಿದ್ವಿ, 11:30 ಆಗಿರಲಿಲ್ಲ. ಸ್ವಲ್ಪ ಬೇಗನೆ ಮುಗಿಸ್ಕೊಂಡ್ಬಿಟ್ವಿ. ಎಲ್ಲ ಆಯಿತು. ಇನ್ನು ಕೇಕ್ ತಿನ್ಸಿದೆ. ಇನ್ನು ಅಪ್ಪಾಜಿ ಅಮ್ಮ, ನನ್ನ ತಮ್ಮ ತಮ್ಮ ಹೆಂಡತಿ, ಅತ್ತೆ ಮಾವ, ನಮ್ಮ ಅಕ್ಕನ ಮಗಳು, ಇನ್ನು ನಾವು ಎಷ್ಟು ಜನ ಇದ್ವಿ. ಇಷ್ಟು ಜನನೇ ಮನೇಲೇ, ಹೊರಗಡೆ ಏನೋ ಇದು ಮಾಡ್ದಂಗೆ ಮನೇಲೇ ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನನ್ನು ಮಾಡಿದ್ವಿ. ಇನ್ನು ಒಂದು ಗಿಫ್ಟ್ ಆರ್ಡ್ರ್ ಮಾಡಿದ್ದೆ ಅವನಿಗೆ, ಬಟ್ ಅದು ಡ್ಯಾಮೇಜ್ ಬಂದಿತ್ತು, ಅಂದರೆ ಬರ್ತ್ಡೇ ದಿನ. ಹಾಗಾಗಿ ಅದನ್ನು ಮತ್ತೆ ರಿಟರ್ನ್ ಹಾಕಿದ್ದೀನಿ. ಹಾಗಾಗಿ ಬರ್ತ್ಡೇ ಆಗಿ 2 ದಿನ ಆದಮೇಲೆ ಬಂತು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅಂದರೆ ಮಕ್ಳಿಗೆ ನಾವು ಏನೇ ಗಿಫ್ಟು ಏನೇ ಇದು ಬೇರೆ ಥರದ್ದು ಕೊಟ್ರೂ ಅವ್ರಿಗೊಂದು ಆಟ ಆಡೋ ವಸ್ತು ಕೊಟ್ರೇ ಇಷ್ಟ ಆಗೋವಂಥದ್ದು, ಅಂದರೆ ಏನಾದರೂ ಒಂದು ಆಡೋ ಅಂಥದ್ದು. ಹಾಗಾಗಿ ಒಂದು ಚಿಕ್ಕದ ಗಿಫ್ಟನ್ನು ನಾನು ಬುಕ್ ಮಾಡಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಏನು ಮಾಡಿದ್ದೆ ಅಂತ. ಅಮ್ಮ ಇಬ್ರು ಜೊತೆಗೆ ಹೋಗಿದ್ರೆ ಆಗೋದು. ಹೋಗು. ಇನ್ನು ನನ್ನ ಮಕ್ಳದ ಬರ್ತಡೇ ರಜದಲ್ಲಿ ಬಂದಿರೋದ್ರಿಂದ ಯಾವಾಗ್ಲೂ ವರ್ಷ ಎಲ್ಲರ ಆಶೀರ್ವಾದನೂ ಸಿಗುತ್ತೆ ಅವ್ರಿಗೆ ಅಂತಲೇ ಹೇಳ್ಬೋದು. ಅಂದರೆ ಅತ್ತೆ ಮಾವ, ಅಪ್ಪ ಅಮ್ಮ, ಅಜ್ಜಿ ತಾತ ಎಲ್ಲರೂ ಇರ್ತಾರಲ್ವ. ಅವ್ರ ಅಜ್ಜಿ ತಾತ ಇರ್ತಾರೆ, ನಮ್ಮ ಅಪ್ಪ ಅಮ್ಮ ಇರ್ತಾರೆ, ನಮ್ಮ ಆಂಟಿರೆಲ್ಲ ಬರ್ತಾರೆ, ಮಕ್ಕಳೆಲ್ಲ ಇರ್ತಾರೆ. ಹಾಗಾಗಿ ಇಬ್ಬರು ಬರ್ತಡೇನೂ ಚೆನ್ನಾಗೇ ಆಗುತ್ತೆ. ನನಗೇನು ಬೇಡ ಸಿಂಪಲ್ಲಾಗಿ ಮಾಡೋಣ, ಏನು ಬೇಡ ಸಿಂಪಲ್ಲಾಗಿ ಮನೆಗೊಂದು ಅರ್ಧ ಕೆಜಿ ಕೇಕ್ ತಂದುಬಿಟ್ಟು ನಾವೇ ಸಿಂಪಲ್ಲಾಗಿ ಯಾರು ಬೇಡ ಕಟ್ ಮಾಡೋಣ ಅಂತ ಅಂದ್ಕೊಳ್ತೀನಿ. ಬಟ್ ರಜದಲ್ಲಿ ಬರೋದ್ರಿಂದ ಆ ರೀತಿ ಮಾಡೋದಕ್ಕೆ ಆಗಲ್ಲ. ಎಲ್ಲರೂ ಜನ ಸೇರ್ತೀವಿ, ಅದೂ ಖುಷಿನೇ, ಬೇಜಾರಂತೇನಿಲ್ಲ. ತುಂಬ ಚೆನ್ನಾಗಿರುತ್ತೆ ಜನ ಇದ್ದಾಗ ಮಾಡೋದನ್ನು. ಅಲ್ಲ ಇನ್ನೇನು ಎಷ್ಟೇ ಈಸಿ ಕೆಲಸ ಮಾಡ್ಕೊಡೋಣ ಸಿಂಪಲ್ಲಾಗಿ ಮಾಡೋಣ ಅಂದ್ರೂ ನನಗೆ ಆಗಲ್ಲ. ಅಂದರೆ ರಜದಲ್ಲಿ ಬರೋದ್ರಿಂದ ಎಲ್ಲರೂ ಸೇರಿದ್ರೂ ಅದು ಒಂಥರ ಖುಷಿ ಇರುತ್ತೆ, ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಎಲ್ಲರೂ ಸೇರಿದಾಗ ಮಾಡೋವಂಥದ್ದು, ಎಲ್ಲರೂ ಇರ್ತಾರಲ್ವ, ಏನೋ ಒಂಥರ ಖುಷಿ. ಅದು ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಅಷ್ಟೇ.
ಅಷ್ಟು ಬಿಟ್ಟರೆ ಇನ್ನೆಲ್ಲದ್ರಲ್ಲೂ ಖುಷಿನೇ ಅಂತಲೇ ಹೇಳ್ಬೋದು. ಜನ ಜಾಸ್ತಿ ಇದ್ದರೆ ಕೆಲಸ ಮಾಡಿಕೊಂಡ್ರೆ ಆಗುತ್ತೆ, ಬಟ್ ಮಾತು ಜನ ಸೇರಿದಷ್ಟು ಬರೀ ಮಾತೇನೆ ಆಗ್ತಾವಲ್ವಾ. ಹಾಗಾಗಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ ಅಂತ. ಸೂಪರಾಗಿತ್ತು. ಉದುರುದ್ರು ಎಲ್ಲ ಕಡೆನೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿತ್ತು. ಪೀಸ್ ಅಂತೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿದ್ವು. ರುಚಿನೂ ಅಷ್ಟೇ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಕಲ್ಲರು ನನ್ನ ಮಗನಿಗೋಸ್ಕರ ಕಲರ್ಫುಲ್ ಆಗಿರುವಂಥ ಬಿರಿಯಾನಿ ರೆಡಿ ಆಯಿತು. ಇಷ್ಟೇ ಫ್ರೆಂಡ್ಸು, ತುಂಬ ಸುಲಭವಾಗಿ ಮಾಡ್ಕೋಬೋದು. ಇದನ್ನ ಮೊಸರು ಬಜ್ಜಿ ಜೊತೆ ಹಾಗೇನೆ ಸಹ ತಿನ್ಬೋದು. ಮೈಲ್ಡ್ ಆಗಿರುತ್ತೆ ಮಸಾಲೆ. ಬಟ್ ಸೇರ್ವ ಬೇಕು ಅನ್ನೋರಿಗೆ ಸೇರ್ವನೂ ಸಹ ಹಾಕ್ಕೊಂಡು ತಿನ್ಬೋದು. ನನಗೆಲ್ಲ ಸೇರ್ವ ಎಲ್ಲ ಏನು ಇಷ್ಟ ಆಗಲ್ಲ, ಹಾಗೇನೆ ಪ್ಲೈನ್ ಆಗಿ ತಿನ್ನೋದಕ್ಕೆ ಇಷ್ಟ. ಬಟ್ ನಮ್ಮ ಅಪ್ಪಾಜಿರಿಗೆಲ್ಲ ಸ್ವಲ್ಪ ಸೇರ್ವ ಇರಬೇಕು, ಹಾಗಾಗಿ ಮಾಡಿದ್ದೆ. ಇಷ್ಟೇ, ಇದಾಗಿತ್ತು ಇವತ್ತಿನ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.